ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಪ್ರತಿಯೊಬ್ಬರು ಗೊತ್ತಿದೆ. ನಿನ್ನೆ ಒಂದು ಲೈವ್ ವಿಚಾರ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಯಲ್ಲಿ ಒಂದು ಲೈವ್ ವಿಚಾರ ನಿನ್ನೆ ವಿಡಿಯೋದಲ್ಲೇ ಪ್ರತಿಯೊಬ್ಬರಿಗೆ ತಿಳಿಸ್ಕೊಟ್ಟಿದೆ. ಏನಾಯಿತು ಪ್ರಾಬ್ಲಮ್ಮು, ಯಾವ ಪ್ರಾಬ್ಲಮ್ ಯಾವುದ್ರ ಬಗ್ಗೆ ಅಂತ ನಿನ್ನೆ ಸಂಪೂರ್ಣ ಮಾಹಿತಿ ಇದೇ ಪೇಜಲ್ಲಿ ಶಾಂತಿನಗರ್ ಸೈಯದ್ 24x7 ಜೆ ಭೀಮ್ ಅಂಬೇಡ್ಕರ್ ಡ್ರೈವರ್ ಯೂನಿಯನ್ ಕೋಲಾರ ಭಾಗದಲ್ಲಿ ಯಾವ ಥರ ಸಮಸ್ಯೆ ಆಗಿತ್ತು, ಏನು ಸಮಸ್ಯೆ, ಆ ಸಮಸ್ಯೆಗೆ ಯಾವ ಥರ ಬಗೆಹರಿಸಿದ್ದೀವಿ ಅಂತ ಕೆಲವು ವಿಡಿಯೋಗಳು ಇದೇ ಪೇಜಲ್ಲಿ ಬಿಟ್ಟಿದ್ದೀನಿ. ಪ್ರತಿಯೊಬ್ಬರು ಗೊತ್ತಿದೆ. ಯಾವ ಥರಪ್ಪ ಅಂದರೆ, ಕೆಲವು ವಿಚಾರಗಳು ಬರೀ ನಾಯಕರು ಸಂಘಟನೆಗಳು ಕಟ್ಕೊಂಡು ಇದ್ದು ಸಂಘಟನೆಯಲ್ಲಿ ನೀನು ನಾನು ಅಂತ ಮಾಡೋದು ದೊಡ್ಡ ವಿಷಯ ಅಲ್ಲ. ನಾವು ಮಾಡೋದು ಒಳ್ಳೆಯ ಕೆಲಸ, ಸಮಾಜ ಸೇವೆ ಅಂತ ಮಾಡ್ಕೋಬೇಕು. ಸಮಾಜ ಸೇವೆ ಅಂದರೆ ಬೈಲ 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 ಅಂತಿರಲ್ಲ. ಗೋರ್ಮೆಂಟ್ ಕಡೆಯಿಂದ ನೀವು ಬೈಲ ಪೇಪರ್ ಮಾಡಿಸ್ತೀರಾ, ಅದಕ್ಕೂ ವರ್ಷಕ್ಕೊಂದ್ಸತಿ ರಿನಿವಲು ಮಾಡಿಸ್ಬೇಕು. ಜೆ ಭೀಮ್ ಅಂಬೇಡ್ಕರ್ ಡ್ರೈವರ್ ಯೂನಿಯನ್ ನಾವು ಏನು ಕೆಲಸ ಮಾಡಿದ್ದೀವಿ ಏನಿಲ್ಲ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ. ನಿನ್ನೆ ಕೋಲಾರ ಭಾಗದಲ್ಲಿ ಸತ್ವಾಗಿ 3 ದಿವಸದಿಂದ ಆ ವ್ಯಕ್ತಿ ಹಾಸ್ಪಿಟ್ಲಲ್ಲಿದ್ದ. ಯಾವ ಥರ ಅವನಿಗೆ ಹಲ್ಲೆಗಳಾಯಿತು, ಯಾವ ಥರ ವ್ಯಕ್ತಿಗೆ ತೊಂದರೆಗಳಾಯಿತು, ಯಾವ ಥರ ಅದಕ್ಕೆ ಪರಿಹಾರ ಮಾಡಿಕೊಡ್ಬೇಕು ಅಂತಾನು ಪ್ರತಿಯೊಂದು ಕಡೆಯಿಂದ ತಿಳಿಸ್ಕೊಟ್ಟಿದೆ. ಕೆಲವು ವಿಡಿಯೋಗಳು ತೋರಿಸ್ತೀನಿ. ನಮ್ಮ ಜೆ ಭೀಮ್ ಅಂಬೇಡ್ಕರ್ ಡ್ರೈವರ್ ಯೂನಿಯನ್ನಿಂದ ಬೆಂಗಳೂರಿಂದ ಕೋಲಾರವರೆಗೂ ಕಳಿಸ್ಕೊಟ್ಟು ಆ ಹಾಸ್ಪಿಟ್ಲಲ್ಲಿರೋ ವ್ಯಕ್ತಿ ಅವ್ರ ಅಪ್ಪ ಅಮ್ಮನಿಗೆ ಮಾತಾಡಿಸಿ ಆ ಡ್ರೈವರ್ ಏನು ಹಾಸ್ಪಿಟ್ಲಲ್ಲಿದ್ದಾನೆ ವ್ಯಕ್ತಿ ಅವನಿಗೂ ನೋಡಿ ಏನು ಸಮಸ್ಯೆ, ಯಾವಕ್ಕೆ, ಏನು ಕಾರಣಕ್ಕಂತಾನು ಅಲ್ಲಿಂದ ವೀಡಿಯೋನು ಮಾಡಿಸಿದ್ದೀನಿ. ಹಾಸ್ಪಿಟ್ಲಲ್ಲಿ ಇರೋದು ವ್ಯಕ್ತಿ ಕಡೆಯಿಂದಾನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದೀವಿ ವಿಡಿಯೋ ಮುಖಾಂತರನೇ. ಯಾವ ಥರ ಅವನ ಮೇಲೆ ಹಲ್ಲೆ ಆಯಿತು, ಏನಕ್ಕೆ ಆಯಿತು, ಯಾವ ಕಾರಣಕ್ಕೆ ಹಲ್ಲೆ ಆಯಿತು ಅಂತ. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಬರೇ ಅದ್ರ ಬಗ್ಗೆ, ಬೈಕ್ ಟ್ಯಾಕ್ಸಿ ಬಗ್ಗೆ, ಅದ್ರ ಬಗ್ಗೆ ಅಂತ ನಾವು ಮಾತಾಡ್ಕೊಂಡಿದ್ರೆ ಪ್ರತಿಯೊಬ್ಬರ ಬಗ್ಗೆ ಮಾತಾಡೋರು ಯಾರಿದ್ದಾರೆ? ಕೆಲವು ವಿಡಿಯೋಗಳು ತೋರಿಸಿ ನೋಡಿ. ನೆನ್ನೆ ಹಾಸ್ಪಿಟ್ಲದು ಕೋಲಾರ ಭಾಗದ್ದು, ಮಿಕ್ಕಿದು ಆಮೇಲೆ ಮಾತಾಡೋಣ. ಯಾಕಂದರೆ ಲೈವ್ ತುಂಬ ಮುಂದೆ ಹೋಗುತ್ತೆ ನೋಡಿ. ಆಯಿತಾ, ಕೋಲಾರ ಭಾಗದಲ್ಲಿ ನಡೆದಿರೋ ಘಟನೆ ಏನು ವಿಡಿಯೋ ಮಾಡಿದೆ ಅದ್ರ ಬಗ್ಗೆ. ಇನ್ನೊಂದು ಕಲಿಯೋ ಬಗ್ಗೆ ಯಾವ ಥರ FIR ಯಾವ ಥರ ಇದು ಮಾಡಿದ್ದೀವಿ ಅಂತನೋ ಅದು ಈಗ ತೋರಿಸ್ಕೊಡ್ತೀನಿ. ಯಾರು ಹೊಡೆದಿರೋದು, ಯಾವ ಥರ ಹೊಡೆದ್ಬಿಟ್ಟು ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಮಾತಿಗೆ ಕೈಗಳು ಎತ್ತೋದು, ಹೊಡೆಯೋದು, ಬಡಿಯೋದು. ಪ್ರಪಂಚದಲ್ಲಿ ನಾನು ನೋಡೋ ಥರನೇ ಮನುಷ್ಯನೇ ಆಗ್ತಾಯಿಲ್ಲ ಈ ನಡುವೆ. ಯಾಕಂದರೆ ಈಗೋ ಒಂದು ಸಣ್ಣ ಮಾತಿಗೆ ರಾಡ್ಗಳು ತೊಗೊಂಡು ಹೊಡೆಯೋದು, ಹಲ್ಲೆ ಮಾಡೋದು, ಆ ಫ್ಯಾಮಿಲಿ ಮ್ಯಾಟ್ರ್ಗಳಲ್ಲಿ ಇರಲಿ, ಡ್ರೈವರ್ಗೂ ಸಮಸ್ಯೆಗಳು ಆಗಿದ್ದಿರಲಿ, ಪ್ರತಿಯೊಂದು ಕಡೆ ಒಂದು ಆಕ್ಸಿಡೆಂಟ್ ಆಗಿರೋ ಸಮಸ್ಯೆಗಿರಲಿ, ಪ್ರತಿಯೊಂದು ಮುಖಾಂತರ ನೋಡ್ರೆ ತುಂಬಾ ಹಲ್ಲೆಗಳು ನಡೀತಾ ಇರೋದು. 4 ಜನ ಸೇರಿ ಒಬ್ಬನ ಮೇಲೆ ಈ ಥರ ಹಲ್ಲೆಗಳು ಮಾಡಿದಾರಂದರೆ ಏನು ಹೇಳ್ತೀರಾ ನೀವು ಹೇಳಿ? ತೋರ್ತೀನಿ ನೋಡಿ FIR ಕಾಪಿಗಳು. ಒಂದು ನೋಡ್ಕೊಳ್ಳಿ, 2 ಆಯಿತಾ. ಯಾಕಂದರೆ ಕೆಲವು ಜನ ಕಿಡಿಗೇಟಿಗಳು ಹೇಳ್ತಾರಲ್ವಾ, ನೋಡ್ಕೊಂಡ್ರಾ? FIR ಕಾಪಿಗಳಿದು, ಬೇಕಂದರೆ ನೀವು ಚೆಕ್ ಮಾಡಿಸ್ಕೋಬೋದು, ಯಾರಿಗೂ ಕೇಳ್ಕೊಬೋದು. ನೆನ್ನೆ ಹೇಳಿದೆ DCP ಕಮಿಷನರ್ ಅವರು, ಕೋಲಾರ ಭಾಗದಲ್ಲಿ ಇರೋರು, ಈ ಥರ ಒಬ್ಬನಿಗೆ ಸಮಸ್ಯೆ ಆಗಿದೆ, ಸತ್ವಾಗಿ 3 ದಿವಸದಿಂದ ನ್ಯಾಯ ಸಿಕ್ಕಿಲ್ಲ, ಏನಿರೋದು ಅದಕ್ಕೆ ಕ್ರಮ ನೀವು ತಗೋಬೇಕಿದೆ ಆಗುತ್ತೆ. ಇಲ್ಲಾಂದರೆ
JB ಅಂಬೇಡ್ಕರ್ ಡ್ರೈವರ್ ಯೂನಿಯನ್ ಕಡೆಯಿಂದ ಬಂದು ನಾವು ಸ್ಟೇಷನ್ ಮುಂದೆ ಮುಖ್ಯ ಹಾಕಬೇಕಾಗುತ್ತೆ ಅಂತ. ಆ ಥರನೇ ನೆನ್ನೆ ನಮ್ಮ ಪದಾಧಿಕಾರಿಗಳಿಗೆ ಟೋಟಲ್ 5 ಜನಕ್ಕೆ ಕಳಿಸ್ಕೊಟ್ಟೆ. 5 ಜನಕ್ಕೆ ಕಳಿಸ್ಕೊಟ್ಟಿದ ಮೇಲೆ ಸ್ಟೇಷನಲ್ಲಿ ಹೋಗಿ ಮಾತಾಡಿ ಏನು ಎಂತ ಅಂತ ಕೇಳಿ ವಿಚಾರಗಳು ಮಾಡಿದ ಮೇಲೆ ಆ ವಿಚಾರಗಳಿಗೆ ಮಾಹಿತಿ ಬಂತು. ಆ ಸ್ಟೇಷನ್ದಲ್ಲಿ ಏನೇನಾಯಿತು ಏನೇನಿಲ್ಲ ಅಂತಾನು ಕೆಲವು ತೋರಿಸಿ ನೋಡಿ. ಆಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡಬೇಕು ಮಾಜರ್ ನಾನು ಇವರು ಸಮೇತ ಈ ಎಲ್ಲ ವಿಡಿಯೋಗಳು ಎಲ್ಲಿಂದ ಹೇಳಿ ಇನ್ನೇನು ಹೇಳ್ಬೇಕಪ್ಪ, ಒಂದು 10 ನಿಮಿಷ ರೆಡ್ಡಿಗೆ ಸ್ಟೇಷನ್ ಒಳಗಡೆನೆ ಮಾತಾಡಿರೋದು ವಿಡಿಯೋಗಳಿದೆ, ಆಚೆದಲ್ಲ. ಯಾಕಂದರೆ ವಿಡಿಯೋಗಳು ಸ್ವಲ್ಪ ದೊಡ್ಡದೇ ಮಾಡಿಸ್ತೀನಿ ನಾನು. ಯಾಕಂದರೆ ನಾಳೆ ದಿವಸ ತಿರುಗಿಬಿಟ್ರೆ ಏನು ಮಾಡ್ತೀರಾ? ಇಲ್ಲ ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಸಂಬಂಧನೇ ಇಲ್ಲ, ಇದು ನಮ್ದಿಲ್ಲ, ಹಂಗಿಲ್ಲ ಅಂದರೆ. ಯಾಕಂದರೆ ಕೆಲವರು ತೊಂದರೆಗಳು ಕೊಟ್ಟವ್ರೆ. ಯಾವ ಥರ ಅಂದರೆ ಅಲ್ಲೇ ಮಾಡಿಸೋರು ಒಂಥರ ಇದ್ರೂ ಅದಕ್ಕೆ ಬಗೆಹರಿಸೋಕ್ಕೆ ಅಂತಲೇ ಕೆಲವು ಜನ ಬ್ರೋಕರ್ಗಳು ಇರ್ತಾರೆ. ಯಾವ ಥರ ಬ್ರೋಕರ್ಗಳು ಅಂದರೆ ನೀವೇ ನೋಡಿದ್ದೀರ, ಒಂದು ಹೆಗಡೆ ನಗರದಲ್ಲಿ ಒಂದು ನೈಟಲ್ಲಿ ಸಮಸ್ಯೆ ಆಗಿರೋ ಟೈಮಲ್ಲಿ ಯಾರೂ ಆ ಡ್ರೈವರ್ ಪರವಾಗಿ ಬಿದ್ದಿಲ್ಲ. JB ಅಂಬೇಡ್ಕರ್ ಚಾಲಕರ ಸಂಘಟನೆ ಸಹಾಯ ಕೇಳಿದ, ಅಲ್ಲಿ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ, ಆಯಿತಾ. ಆಮೇಲೆ ಆ ಏರಿಯಾವರು ಬಗೆಹರ್ಸೋಕ್ಕೆ ನೋಡಿದರು. ಇನ್ನೊಂದು ಬಂದು ವರ್ಮವು ಏನೋ ಆಕ್ಸಿಡೆಂಟ್ ಆಗಿತ್ತು, ಕಾರ್ ಅವ್ರು ತೊಗೊಂಡ್ಬಂದು ಆಟೋನಿಗೂ ಗುದ್ದಿರೋದು. ಅಲ್ಲೂ ಕೇಸು ಗೀಸು ಅಂತ ತಿರುಗಿ FIR ಎಲ್ಲ ಮಾಡಿಸಿದ್ದೀವಿ. ಆಪೋಸಿಟ್ ಅವರು ನಾನೇ ದೊಡ್ಡವನು, ಬೇಬಿ ಮಾಡ್ದ, ಆ ಥರ ಮಾಡ್ದ ಅಂತ ಕಂಪ್ಲೇಂಟ್ ಮಾಡ್ಸೋಕ್ಕೆ ರಿಟರ್ನ್ ಕಂಪ್ಲೇಂಟ್ ಕೊಡೋಕೆ ಅವರು ಸಿದ್ಧವಾಗಿದ್ದರು. ಇದೆಲ್ಲ ಡ್ರೈವರ್ ಅಂದರೆ ಅರ್ಥ ಮಾಡ್ಕೋಬೇಕು. ನಮ್ಮ ಡ್ರೈವರ್ ಸಮಾಜ, ಡ್ರೈವರ್ ವರ್ಗ ಎಲ್ಲೋಗ್ತಾ ಇದೆ, ಯಾವ ಥರ ನಡೀತಾ ಇದೆ ಅಂತ. ಸಣ್ಣ ಸಣ್ಣ ಮಾತಿಗೆ, ಚಿಕ್ಕ ಚಿಕ್ಕ ಮಾತಿಗೆ, ಏನು ಚಿಕ್ಕ ವಿಷಯಕ್ಕೆ ದೊಡ್ಡದು ಮಾಡ್ಕೊಂಡು ಹೋಗಿದ್ರೆ ನೀವೇನೋ ದೊಡ್ಡದು ಮಾಡ್ಕೋತೀರಾ. ಹೊಡೆಯೋಕ್ಕೆ ರೈಟ್ಸು ಯಾರಿಗೂ ಕಾನೂನಲ್ಲಿ ಇಲ್ಲ. ಒಂದು. ಎರಡನೇದು, ಆ ಥರ ರಾಡ್ ತೊಗೊಂಡು ಈ ಮೂಲೆ ಮುರಿದೋಗೋ ಥರ, ಸೊಂಟ ಮುರಿದೋಗೋ ಥರ, ಈ ಕಾಲು ಮೂಲೆಗೆ ಆ ಥರ ಹೊಡೆದಿದ್ದಾರೆ. ಅವ್ರ ಮೇಲೆ 4 ಜನ ಮೇಲೆ ಕೇಸು FIR ಮಾಡಿದ್ದೀವಿ. FIR ಆಗಿದೆ. ಕೋಲಾರ ಭಾಗ ಏನೋ ಪೊಲೀಸ್ ಸ್ಟೇಷನ್ ಹೆಸರು ಸಮೇತ ಹೇಳಿದೆ. ಅದೇ ಸ್ಟೇಷನ್ಗೆ ಹೋಗ್ಬಿಟ್ಟು ನೆನ್ನೆ ನಮ್ಮ ಪದಾಧಿಕಾರಿಗಳಿಗೆ ಸಂಘಟನೆ ಮುಖಂಡರು ಕಡೆಯಿಂದ ಕಳಿಸ್ಕೊಟ್ಟು ಆ ಕೆಲಸಕ್ಕೆ FIR ಮಾಡಿಸಿದ್ದೀನಿ. ಅವರು ಅಪ್ಸ್ಟ್ಯಾಂಡಿಂಗಲ್ಲಿ ಇದ್ದಾರಂತೆ. ಅಪ್ಸ್ಟ್ಯಾಂಡಿಂಗಲ್ಲಿ ಇದ್ರೂ ಅವ್ರು ಕೋರ್ಟಿಗೆ ಬರಲೇಬೇಕು, ಕೋರ್ಟಲ್ಲಿ ಬೇಲ್ ತೊಗೊಳ್ಳೇಬೇಕು. ಯಾವ ಲಾಯರ್ ಇದ್ರೂ ಕೋಲಾರ ಭಾಗದ ಏನು ಒಂದು ಡ್ರೈವರ್ ಮೇಲೆ ಹಲ್ಲೆ ಆಗಿದೆ, ಫ್ಯಾಮಿಲಿ ಮ್ಯಾಟ್ರಲ್ಲಿ ವಿಚಾರಕ್ಕೆ ಅವನ ಕ್ಯಾಬ್ಗೆ ಗ್ಲಾಸ್ ಹೊಡೆದಾಕಿದ್ದಾರೆ, ಅವ್ರಿಗೆ ಬೇಲ್ ಸಿಗಬಾರ್ದು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಜಡ್ಜ್ಗಳಿಗೆ, ಈ ಥರ ಇವರು ಆಚೆಯಿಂದ ಬಂದು ಬೇಲ್ ಅಪ್ಸ್ಟ್ಯಾಂಡಿಂಗಿಂದ ಬೇಲ್ಗಳು ತೊಗೊಂಡು ಏನೋ ಓಡೋಗೋದು, ಈ ಥರ ಹಲ್ಲೆಗಳು ಮಾಡ್ತಾಯಿದ್ರೆ ಇವ್ರಿಗೊಂದು ಪಾಠ ಅಂತ ಕಳ್ಸೋಕ್ಕಾಗಲ್ವಾ? ಆ ಮುಖಾಂತರ ಹೇಳ್ತಾ ಇದ್ದೀನಿ ನೋಡಿ. ಹಲ್ಲೆ ಆಗಿರೋನು 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಆಪ್ರೇಷನ್ಗಳು ಮಾಡಿ ರಾಡ್ಗಳು ಹಾಕ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಅವನ ಲೈಫು ಒರಿಜಿನಾಲಿಟಿ ಸಿಗಲ್ಲ, ಲೈಫ್ ಹಾಳಾಯ್ತದನು, ಅವನ ಲೈಫು ಹಾಳಾಗುತ್ತೆ. ಪ್ರತಿಯೊಬ್ಬರಿಗೆ ಮಾನವತೆ ದೃಷ್ಟಿಯಿಂದ ನೋಡ್ರೆ ಅವನೊಂದು ತಾಯಿ ಮಗನೇ, ಒಂದು ಮನೆಯದು ಕುಟುಂಬ, ಅವನ ಫ್ಯಾಮ್ಲಿ ಅವನು. ಆ ಥರ ಯಾರಿಗೂ ಇರಲಿ, ಯಾರೂ ಇರಲಿ, ಅವರು ಇವ್ರಂತಿಲ್ಲ. ಫ್ಯಾಮ್ಲಿ ಮ್ಯಾಟ್ರಲ್ಲಿ ಹೇಳ್ತಾ ಇದ್ದೀನಿ ನಾನು, ಯಾರಿಗೂ ಆ ಥರ ಹಲ್ಲೆ ಮಾಡೋಕ್ಕೆ ಹೋಗಬೇಡಿ. ಯಾವ ಸಿಗುತ್ತೆ ಕೈಗೆ ಅಂತ ತೊಗೊಂಡ್ಬಿಟ್ಟು ಹೊಡೆಯಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಯಾಕಂದರೆ ಕಷ್ಟ ನೋವು ಅಂತ ಅವ್ರ ಕುಟುಂಬವರು, ಅವ್ರ ಫ್ಯಾಮ್ಲಿಯವರು ತುಂಬ ಅನುಭವಿಸ್ತಾರೆ. 5 ನಿಮಿಷ ಕೋಪಕ್ಕೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಅವರು? ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಮಾಡೋ ಒಂದೇ ಉದ್ದೇಶ, ನಮ್ಮ JB ಅಂಬೇಡ್ಕರ್ ಡ್ರೈವರ್ ಯೂನಿಯನ್ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಅಲ್ಲಿ ಹೋಗಿರೋ ನಮ್ಮ ಪದಾಧಿಕಾರಿಗಳು, ವಾರ್ಡಾಧೀಶರುಗಳು ಪ್ರತಿಯೊಬ್ಬರಿಗೆ ಅಲ್ಲಿ ಕಳಿಸ್ಕೊಟ್ಟು ನೆನ್ನೆನೇ ಒಂದು ವಿಡಿಯೋ ಮಾಡಿದೆ. ಅಲ್ಲೇನಾದ್ರು ಪೊಲೀಸವರು ಕ್ರಮ ತೊಗೊಂಡಿಲ್ಲ, FIR ಮಾಡಿಲ್ಲ ಅಂದರೆ ಸತ್ವಾಗಿ 3 ದಿವಸದಿಂದ ಅಲ್ಲಿ ತಿರುಗ್ತಾ ಇರೋದು ವ್ಯಕ್ತಿಗಳು ಎವಿಡೆನ್ಸ್ ಸಮೇತನೇ ನಾನು ವಿಡಿಯೋ ಮಾಡಿದ್ದೆ. ಇವತ್ತು ಅಲ್ಲಿ ಸ್ಟೇಷನಿಂದ FIR ಕೊಟ್ಟಿದ್ದಾರೆ. ಅದಕ್ಕೆ ಮುಖಾಂತರ ತಿಳಿಸ್ಕೊಟ್ಟವ್ರೆ. ಅವರು ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಕೋಲಾರ ಭಾಗ ಪೊಲಿಟಿಷಿಯನ್ ಅವರು ಏನು FIR ಹಾಕಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ.
ಆಗೋದಷ್ಟು ಬೇಗ ಅವ್ರಿಗೆ ಹುಡುಕಿ ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅರೆಸ್ಟ್ ಮಾಡಿ ಅವ್ರಿಗೆ. ಯಾಕಂದರೆ ಈ ಥರನೇ ಪ್ರತಿಯೊಂದು ಏರಿಯಾದಲ್ಲಿ ಬಿಟ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಹೇಳಿ, ಚಿಕ್ಕ ಹುಡುಗನೂ ಪೋಲಿ ಆಗಿಬಿಡ್ತಾನೆ, ಚಿಕ್ಕ ಹುಡುಗನೂ ಪೋಲಿ ಆಗುತ್ತೆ, ಅವ್ರ ಲೈಫ್ ಹಾಳಾಗುತ್ತೆ. ಅವ್ರ ಕುಟುಂಬವ್ರಿಗೆ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಕ್ಕಳು ತಪ್ಪು ಮಾಡಿದ್ರೆ ಆ ಕಷ್ಟ, ಆ ಸ್ಟೇಷನ್ನು, ಕೋರ್ಟು, ಕಚೇರಿ, ಜೈಲು ಅಂತ ತಿರ್ಗೋದು ಯಾರು ಹೇಳಿ? ಅಪ್ಪ ಅಮ್ಮ ಕಷ್ಟಪಡಬೇಕು, ಅವ್ರ ಫ್ಯಾಮ್ಲಿ ಅವ್ರು ಕಷ್ಟಪಡಬೇಕು, ಅವ್ರ ಕುಟುಂಬವ್ರು ಕಷ್ಟಪಡ್ತಾರೆ. ಇವರೇನೋ 5 ನಿಮಿಷ ಕೆಲಸಕ್ಕೆ ಏನೋ ಒಂದು ಮಾಡ್ಕೊಂಡ್ಬಿಟ್ಟು ಒಳಗಡೆ ಕೂತ್ಕೊಂಡ್ರು ಅವ್ರ ಫ್ಯಾಮ್ಲಿಯವ್ರು ಕಷ್ಟಪಡ್ತಾರೆ. ಇಷ್ಟೇ ಹೇಳೋದು. ನೆನ್ನೆ ಏನು ಕೋಲಾರದು ಭಾಗ್ಯ ಒಂದು ವಿಡಿಯೋ ಮಾಡಿದೆ, ಆ ಭಾಗ್ಯದಲ್ಲಿ ಕೋಲಾರ ಭಾಗ ಏನಾಗಿತ್ತು ಆ ಮುಖಾಂತರ ಈಗ ಕೆಲಸಕ್ಕೆ ಒಂದು FIR ಎಲ್ಲ ಆಗಿದೆ. ನಮ್ಮ ಕೆಲಸ ಕಾರ್ಯ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ. ನಾವು ಸುಮ್ಮನೆ ಹೆಸರಿಗಂತೂ ಕಟ್ಟಿಲ್ಲ, ಬಿಲ್ಡಪ್ಗೋಸ್ಕರ ಕಟ್ಟಿಲ್ಲ, ಶೋಕಿಗೋಸ್ಕರ ಕಟ್ಟಿಲ್ಲ. ಪ್ರತಿಯೊಬ್ಬರು ಗೊತ್ತಾಗ್ತಾ ಇದೆ. JB ಅಂಬೇಡ್ಕರ್ ಡ್ರೈವರ್ ಯೂನಿಯನ್ ಆಲ್ ಇಂಡಿಯಾ ಅಂತ ನಾವು ಏನೇನು ಮಾಡ್ತಾಯಿದ್ದೀವಿ. ಒಬ್ಬ ಲಾರಿ ಡ್ರೈವರ್ಗೆ ಸಮಸ್ಯೆ ಆಗೋದ್ರೂ ನಾವು ಸಹಾಯ ನೀಡ್ತೀವಿ, ಕ್ಯಾಬ್ ಡ್ರೈವರ್ಗೆ ಆಗೋದ್ರೂ ಸಹಾಯ ನೀಡ್ತೀವಿ, ಗೂಡ್ಸ್ ಗಾಡಿಗಳಿಗೂ ಆಗೋದ್ರೂ ಸಹಾಯ ನೀಡ್ತೀವಿ, ಆಟೋಗೂ ಆಗೋದ್ರೂ ಸಹಾಯ ನೀಡ್ತೀವಿ. ಯಾಕಂದರೆ ಮಹಾರಾಷ್ಟ್ರ, ಬಾಂಬೆ, ಪೂನಾ, ದಿಲ್ಲಿಯಿಂದನೂ ನಮ್ಮ ಸಂಘಟನೆಗೆ ಸಹಾಯ ಕೇಳ್ತಾರೆ. ಅಂಥ ಟೈಮಲ್ಲಿ ನಾವು ಡ್ರೈವರ್ ಸಂಘಟನೆ ಅಂತ ಕಟ್ಟಿದ ಮೇಲೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಇರುತ್ತೆ. ಈ ಕಡೆಯಿಂದ ನಮ್ಮ ಡ್ರೈವರ್ಗಳಿಗೆ ಆ ಕಡೆ ತೊಂದರೆ ಆಗಿದ್ರೆ ಅವರು ಸಹಾಯ ನೀಡೋಕ್ಕೆ ಸಿದ್ಧವಾಗಿದ್ದಾರೆ. ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡಿರೋರು ಇದರಲ್ಲಿ ಕಮೆಂಟ್ ಮಾಡಿ. ಏನಕ್ಕೆ ಕಮೆಂಟ್ ಮಾಡಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಈ ನಡುವೆ ಡ್ರೈವರ್ಗಳಿಗೆ ಬಿಸ್ನೆಸ್ ಇಲ್ಲಾಂದರೆ ಎಷ್ಟು ತೊಂದರೆಗಳು ಆಗ್ತಾಯಿದೆ. ಈ ಥರ ಹೊಡೆದಾಟ ಮಾಡ್ಕೊಂಡು ಈ ಥರ ಹಾಸ್ಪಿಟ್ಲ್ಗಳಲ್ಲಿ ಕೇಸ್ಗಳು ಹಾಕ್ಕೊಂಡು ತಿರುಗ್ತಾ ಇದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಮುಟ್ಟೋ ಕೆಲಸ ಇದು. ಸರ್ಕಾರವರು ಬರೀ ಯೋಜನೆ ತಗೊಂಡು ಬರ್ತಾರೆ, ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತಾಯಿದ್ದೀವಿ ಅಂತ. ಅಂದರೆ ಚಾಲಕರ ಬಗ್ಗೆ ಏನು ಯೋಜನೆಗಳು ತಂದಿಲ್ಲ, ಚಾಲಕರ ವರ್ಗದ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ, ಚಾಲಕರು ಕುಟುಂಬ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಇಲ್ಲಿವರೆಗೂ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.